ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾವು ಬಾಬು ಜಗಜೀವನ್ ರಾಮ್, ಕರ್ನಾಟಕ ರಾಜ್ಯಾಧ್ಯಕ್ಷರು ಮಾತಾಡೋದು. ಮಾದಿಗ ಸಮುದಾಯ ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಬಂದಿದೆ. ಆದರೆ ಒಳ ಮೀಸಲಾತಿ ಜಾರಿಯಾಗದೆ ವಿಳಂಬ ಮಾಡ್ತಿರುವುದು ದುರದೃಷ್ಟಕರ. 35 ವರ್ಷಗಳಿಂದ ಮೀಸಲಾತಿಗಾಗಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಗಳು ಮತ್ತು ಬೀದಿ ಹೋರಾಟಗಳು ಮತ್ತು ಬೆಳಗಾವಿ ಅಧಿವೇಶನದಲ್ಲಿ ಹೋರಾಟಗಳು, ಸುಮಾರು ಹೋರಾಟಗಳು ಮಾಡಿದ ಪ್ರತಿಫಲವಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಒಳ ಮೀಸಲಾತಿ ಅನ್ನೋದು ಜಾರಿಯಾಗಿದೆ. ಮತ್ತು ರಾಜ್ಯಪಾಲರ ಸುತ್ತಿಗೆ ಅಂಕಿತ ಹಾಕಿದ್ದಾರೆ. ಅಂಕಿತ ಹಾಕಿದ ಮೇಲೆ ಈ ಇವರು ಸಮಾಜ ಕಲ್ಯಾಣ ಇಲಾಖೆ ಮಾದೇವಪ್ಪನವರು ಮಾತು ಕೇಳಿ ಸಿದ್ದರಾಮಯ್ಯನವರು ಈ ಮೀಸಲಾತಿಯನ್ನು ವಿಳಂಬ ಮಾಡುತ್ತಿರುವುದು ದುರದೃಷ್ಟಕರ. ಮತ್ತು ಇದು 56,000 ಈ ಹುದ್ದೆಗಳಲ್ಲಿ ಮೀಸಲಾತಿ ಕೊಡದೆ ಮಾದಿಗರಿಗೆ ಮೋಸವಾಗುತ್ತದೆ ಎಂದು ಈ ಮೂಲಕ ನಾವು ಆಗ್ರಹಿಸುತ್ತೇವೆ. ಮತ್ತು ಸಿದ್ದರಾಮಯ್ಯನವರು ಸಾಮಾಜಿಕ ಅಧಿಕಾರ ಮತ್ತು ಅಹಿಂದ ನಾಯಕ ಅಂತ ಹೇಳ್ತಾರೆ ಅವರು. ಆಮೇಲೆ ಸಮಾಜ ನಾಯಕ ಕೊಡುವಲ್ಲಿ ವಿಫಲವಾಗಿದ್ದಾರೆ. ಮತ್ತು ಮಾದೇವಪ್ಪನವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಸಂವಿಧಾನನೇ ಒಂದು ಉಲ್ಲಂಘನೆ ಮಾಡಿ ಉಪ್ಪಂಗಿ ಸಂವಿಧಾನ ನಾಯಕ ಮಾದೇವಪ್ಪ ಅಂತೇಳಿ ನಾವು ಈ ಮೂಲಕ ಆಗ್ರಹ ಪಡಿಸುತ್ತೇವೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರು ಕಾಂಗ್ರೆಸ್ ಸರ್ಕಾರದವರು ಭಾರ ನೆಗ್ಲಿಜೆನ್ಸಿ ಮಾಡ್ತಿದ್ದಾರೆ. ಈ ಮಾದೇವಪ್ಪಗೆ, ಈ ಖರ್ಗೆಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಕ್ಕಳಿಗೆ, ಇವ್ರಿಗೆಲ್ಲ ಎದುರಿ ಈ ಕೆಲವೊಂದು ನಾಯಿಗಳು ಒಳ ಮೀಸಲಾತಿ ಜಾರಿ ಮಾಡೋಕ್ಕೆ ಎದುರ್ತಿದ್ದಾರೆ ಸರ್. ಈ ಸಿದ್ದರಾಮಯ್ಯ ಯಾಕೆ ಅವ್ರ ಸಲುವಾಗಿ ಎದುರ್ತದನೋ ಗೊತ್ತಿಲ್ಲ. CM ಅವರು ಮತ್ತೆ ಖರ್ಗೆ ಖರ್ಗೆನೋ ಗೊತ್ತಾಗ್ತಿಲ್ಲ. ಇವ್ರು ಅವ್ರಿಗೆಲ್ಲ ಎದುರಿ ಒಳ ಮೀಸಲಾತಿ ಜಾರಿ ಮಾಡೋಕ್ಕೆ ಎದುರ್ತಾ ಇದ್ದಾರೆ ಸರ್. ನಮಗೆ ಮೇಲೆ ನೋಟ ಕಾಣೋದು ಏನಂದ್ರೆ ಇವ್ರು ಅವ್ರಿಗಾಗೆ ಭಯಬಿದ್ದು ಒಳ ಮೀಸಲಾತಿ ಜಾರಿ ಮಾಡೋಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ ಸರ್. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಎಲೆಕ್ಷನ್ ಮನೆಗೆ ಯಾರ್ಯಾರು ಬರ್ತಾರೋ ನಮ್ಮ ದಲಿತರು ಸ್ಪೆಷಲ್ ಆಗಿ ಅದರಲ್ಲಿ ಮಾದ್ರ ಮನೆಗಳ ಮುಂದೆ ಚೊಪ್ಪಲಿಯನ್ನು ನೇತಾಕ್ತೀವಿ. ಯಾಕಂದ್ರೆ ಆ ಚೊಪ್ಪಲಿ ನೇತಾಕಿದ್ದು ನೋಡಿ ಇದು ಮಾದ್ರ ಮನೆ, ಇವ್ರ ಮನೆಗೆ ಹೋದ್ರೆ ಓಟ್ ಕೇಳಕ್ಕೆ ಇವರು ಏನೋ ಒಂದು ಧರ್ಮದೇಟು ಕೊಡ್ತಾರ ಅನ್ನೋ ಒಂದು ಭಯ ಹುಟ್ಟು ಹಾಕೋ ರೀತಿಯಲ್ಲಿ ನಾವೊಂದು ಹೋರಾಟವನ್ನು ಮಾಡ್ತೀವಿ ಸರ್. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.